ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಹೌದು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗುಗೆ ನಿಮ್ಮ ಆಶೀರ್ವಾದ ಬೇಕಿತ್ತು. ಅದು ಯಾವಾಗ್ಲೂ ಇರುತ್ತೆ. ನಮ್ಮನೆ ಫಂಕ್ಷನ್ಗೆ ಬರಕ್ಕೆ ನನಗೇನಪ್ಪ. ಡ್ಯಾಡ್, ನೀವ್ಯಾಕ್ ಬಂದ್ರಿ? ಸಿಂಧು ಅವರೇ, ಏನ್ ಹೇಳ್ತಾ ಇದ್ದೀರಾ? ಅಲ್ಲ, ನನ್ ಮೊಮ್ಮಗಳ ನಾಮಕರಣಕ್ಕೆ ನಾನ್ ಬರ್ಬಾರ್ದ? ನೀವೊಬ್ರು ಹಾಗ ಅನ್ಕೊಂಡ್ರೆ ಸಾಕ? ಇಲ್ಲಿರೋರ್ ಮನ್ಸು ನಿಮ್ ಹಾಗೆ ಇರ್ಬೇಕಲ್ಲ. ಏನಮ್ಮ, ನನ್ನ ಅಳಿಯಂದ್ರ ನೋಡಿ ನೀನು ಹೀಗೆ ಹೇಳ್ತಿದ್ಯಾ? ನಾನೇ ಹೇಳ್ತಾ ಇರೋದು. ಅಲ್ಲಮ್ಮ, ನೀನು ಭವಾನಿ ನನ್ ಮಕ್ಕಳಾದ್ಮೇಲೆ ನೀ ಫಂಕ್ಷನ್ ಕರೆದೇ ಇದ್ರು ಬರೋದ್ ನನ್ ಕರ್ತವ್ಯ. ಆದ್ರೂ ಡ್ಯಾಡ್, ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ. ಅವಳು ಹಾಗೇನೆ, ಏನ್ ಮಾತಾಡಿದ್ರು ಅದಕ್ ಸಂಬಂಧನೇ ಇರಲ್ಲ. ಭವಾನಿ, ತುಂಬಾ ಸಂತೋಷ ಆಯ್ತಮ್ಮ. ಮಗು ಎಷ್ಟು ಬೇಗ ದೊಡ್ಡೋಳಾಗೋದ್ಲು. ಯಾಕೆ? ಅದಕ್ಕೂ ನಿಮ್ ಪರ್ಮಿಷನ್ ತಗೋಬೇಕಿತ್ತಾ? ಅಕ್ಕ, ಡ್ಯಾಡ್ ಏನ್ ಹೇಳ್ತಿದ್ದಾರೆ ಅಂದ್ರೆ? ಸಿಂಧು, ಜಸ್ಟ್ ರಿಲ್ಯಾಕ್ಸ್ ಮಾ. ಯಾಕೆ ಎಲ್ಲ ವಿಷಯನೂ ಸೀರಿಯಸ್ ಆಗಿ ಹೋಗ್ತೀಯ? ಭವಾನಿ, ಹೇಗಿದ್ಯಮ್ಮ? ನೋಡಿದ್ರೆ ನಾನ್ ಹೇಗಿದ್ದೀನಿ ಅಂತ ಗೊತ್ತಾಗ್ತಿಲ್ವಾ ಸರ್? ಸರ್, ಅಕ್ಕ, ಡ್ಯಾಡ್ನ ಸರ್ ಅಂತ ಕರಿತಿದ್ಯಾ? ಮತ್ತೇನ್ ಏನಂತ ಕರಿಬೇಕು? ಅಲ್ವೇ, ನಮ್ ಮಧ್ಯೆ 1000 ಇರ್ಲಿ. ಇವಾಗ ಸಡನ್ ಆಗಿ ನೀನ್ ಅವ್ರನ್ನ ಸರ್ ಅಂತಾನೆ ಕರಿಬೇಕು. ಅಂಕಲ್ ಅನ್ನೋಕೆ ಇವ್ರೇನ್ ನನ್ ಸಂಬಂಧಿಕರಲ್ಲ. ನಿಂತರ ಡ್ಯಾಡ್ ಅನ್ನೋಕೆ ನನಗೆ ನನ್ ಕೇಶವಪ್ಪ ಇದ್ದಾರೆ. ಯಾಕೆ ಸಿಂಧು ಭವಾನಿ ಜೋರಾಗಿ ಮಾತಾಡ್ತಿದಾರಲ್ಲ? ಅಕ್ಕ, ನೀನ್ ಹೀಗ್ ಮಾತಾಡೋದ್ ತಪ್ಪು ಕಣೆ. ನನಗೆ ನಿನ್ಗೆ ಡ್ಯಾಡ್ ಎಷ್ಟು ಸಹಾಯ ಮಾಡಿದ್ದಾರೆ. ಸಹಾಯ ಮಾಡಿದ್ರು ಅಂತ ಸಿಕ್ದವ್ರನ್ನೆಲ್ಲ ಡ್ಯಾಡ್ ಅಂತ ಕರಿಯಕ್ಕಾಗತ್ತಾ? ಆ ರೀತಿ ಕರಿಯೋಕ್ ನಿನ್ನಿಂದ ಮಾತ್ರ ಸಾಧ್ಯ ಆಗೋದು. ಭವಾನಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಪರವಾಗಿಲ್ಲ ಬಿಡಿ ಕೇಶವ್ ಅವರೇ, ಸರ್ ಅಂತ ತಾನೇ ಕರೆದಿದ್ದು. ಭವಾನಿ, ನೀನ್ ಈ ತರ ಮಾತಾಡೋದ್ರಿಂದ ಅಂಕಲ್ ನೋವಾಗಲ್ವಾ? ನಾನ್ ಯಾರಿಗೂ ನೋವು ಮಾಡ್ತಿಲ್ಲ ಅಥರ್ವಾ. ನಾನ್ ಇವ್ರ ಬಗ್ಗೆ ಯಾವ ಆಂಗಲ್ ಇಂದ ಯೋಚನೆ ಮಾಡಿದ್ರು ಇವ್ರು ನನಗ್ ಬಿಸ್ನೆಸ್ ಆಪೋನೆಂಟೆ. ನೋಡಿದ್ರಪ್ಪ ಹೇಗ್ ಮಾತಾಡ್ತಿದ್ದಾಳೆ ಅಂತ? ಅರೆ, ನಾನ್ ವಾಸ್ತವನೇ ಹೇಳ್ತಾ ಇದ್ದೀನಿ. ಭವಾನಿ, ಯಾಕಮ್ಮ ಕೋಪ ಮಾಡ್ಕೋತೀಯ? ನಿನ್ನ ಇಂಥ ಮನೆಗೆ ಸೇರಿಸಿದ್ದ ಒಳ್ಳೆ ಪುಣ್ಯಾತ್ಮರ್ಮ ಇವರು. ಅದಕ್ಕೆ ಅಪ್ಪ, ನನ್ ಸ್ಟ್ರಾಂಗ್ ಆಪೋನೆಂಟ್ನ ನನ್ ವೆಲ್ ವಿಷರ್ ಅಥವಾ ನನ್ ಸಂಬಂಧಿಕರು ಅಂತ ಅನ್ಕೊಳ್ಳೋಷ್ಟು ದಡ್ಡಿ ನಾನಲ್ಲ. ನಾನು ನಮ್ ಕಂಪನಿ, ನಮ್ಮ ಅತ್ತೆ ವಿರುದ್ಧ ಯಾರೇ ನಿಂತ್ಕೊಂಡ್ರು ಅವ್ರನ್ನ ನನ್ನ ಎನಿಮಿ ಅಂತಾನೆ ನೋಡೋದು. ಭವಾನಿ, ಈ ಸಮಯದಲ್ಲಿ ಈ ತರ ಎಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ? ಇಲ್ಲ. ಆದ್ರೂ ಇದನ್ನ ನಿಮ್ ನಾದ್ನೆಗೆ ಅರ್ಥ ಮಾಡಿಸ್ಬೇಕಲ್ಲ. ಯಾರೇ ನಿಮಗ್ ಸಪೋರ್ಟ್ ಮಾಡಿದ್ರು ನಾನು ನಮ್ ಕಂಪ್ನಿನ ನಿಮ್ಮ ಕಂಪ್ನಿ ವಿರುದ್ಧ ನಂಬರ್ 1 ಮಾಡೇ ಮಾಡ್ತೀನಿ. ಇದಕ್ಕೇನೆ ನೀವಿಲ್ ಬರ್ಬಾರ್ದಿತ್ತು ಅಂತ ಹೇಳಿದ್ದು ಡ್ಯಾಡ್. ಅಷ್ಟಕ್ಕೂ ನಿಮ್ಮನ್ನ ಈ ಫಂಕ್ಷನ್ಗೆ ಯಾರು ಕರೆದಿದ್ದು ಡ್ಯಾಡ್? ನಾನು. ಯಾಕೆ ಸಿಂಧು, ಇವ್ರನ್ನ ಫಂಕ್ಷನ್ ಕರಿಬಾರ್ದಾಗಿತ್ತಾ? ನೀವ್ ಕರ್ದಿದ್ದೀರಾ ಅಂದ್ರೆ ಡ್ಯಾಡಿಗೆ ಅವಮಾನ ಮಾಡೋ ಇಂಟೆನ್ಷನ್ ಖಂಡಿತ ಇರುತ್ತೆ. ನಮ್ಮಿಬ್ರು ಕಂಪನಿ ಮಧ್ಯೆ ಲೀಗಲ್ ಆಗಿ ಕೇಸ್ ನಡೀತಿರ್ಬೋದು, ಸಣ್ಣ ಪುಟ್ಟ ಮನಸ್ತಾಪನೂ ಇರ್ಬೋದು. ಹಾಗಂತ ಸಂಬಂಧನ ಮರೆಯೋಕ್ಕಾಗತ್ತಾ? ಕೆಲ್ಸನೇ ಬೇರೆ, ರಿಲೇಶನ್ಶಿಪ್ಪೇ ಬೇರೆ. ನಮ್ಮನೆ ಫಂಕ್ಷನ್ಗೆ ಇವ್ರು ಬರ್ಬೇಕು. ನಾಳೆ ಜಾನ್ವಿ ಮದ್ವೆ ಆದ್ರೆ ನಾವು ಅವ್ರ ಮನೆಗೆ ಹೋಗ್ಬೇಕು. ಸರಿಯಾಗಿ ಹೇಳ್ದೆ, ಇದನ್ನೇ ಎಲ್ಲ ಅರ್ಥ ಮಾಡ್ಕೋಬೇಕು. ನಿಧಾನಕ್ಕೆ ಅರ್ಥ ಆಗತ್ತೆ ಬಿಡಿ. ಏನಥರ್ವಾ, ವಿರಾಟ್ ಅವ್ರ ಮಾವ ಬಂದಿದ್ದಾರೆ, ಅವ್ರ ಮುಂದೆನೆ ಇದೆಲ್ಲ. ಹೀಗೆ ಇವ್ರನ್ನ ಇಲ್ಲೇ ನಿಂತು ಮಾತಾಡ್ಸ್ತಿರ್ತೀರಾ ಹೇಗೆ? ಒಳಗಡೆ ಕರ್ಕೊಂಬನ್ನಿ. ಧರ್ಮೇಂದ್ರ ಅವರೇ, ಕೇಶವ್ ಅವರೇ, ನೀವು ಫಂಕ್ಷನ್ಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬನ್ನಿ.
ಅಕ್ಕ ತಂಗಿರ ಮಧ್ಯೆ ಯಾವುದು ಸರಿ ಇಲ್ವಲ್ಲ, ಅದೇನು ಅಂತ ತಿಳ್ಕೋಬೇಕು. ದೇವ್ರೆ, ಏನು ತೊಂದರೆ ಆಗದೆ ಇರೋಂಗೆ ಈ ನಾಮಕರಣ ಸುಸೂತ್ರವಾಗಿ ನಡಿಬೇಕಪ್ಪ. ಅಪ್ಪ ಬನ್ನಿ. ಆ ಆ ಪ್ರಕೃತಿ, ಪ್ಲೀಸ್ ಅಳ್ಬೇಡ, ಸಮಾಧಾನ ಮಾಡ್ಕೊ. ಶರತ್, ನಾನು ಅಳ್ಬಾರ್ದಂತಾನೆ ಅನ್ಕೊಂಡೆ ಶರತ್. ಆದ್ರೆ ಏನ್ ಮಾಡ್ಲಿ, ನನ್ನ ಒಳಗಿರೋ ಹೆಣ್ತನ ನಾನು ಬಿಡ್ತಾ ಇಲ್ಲ ಶರತ್. ಪ್ರಕೃತಿ, ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ? ನನಗ್ ಗೊತ್ತಾಗ್ತಾ ಇಲ್ಲ ಶರತ್, ನಾನು ಏನ್ ಪಾಪ ಮಾಡಿದ್ದೀನಿ ಅಂತ. ಈ ಶಿಕ್ಷೆ ನನಗೆ ಯಾಕೆ? ಶರತ್, ನನಗೆ ಈ ಮಾತೆಲ್ಲ ಸಾಮಾನ್ಯನೇ. ಆದ್ರೆ ನನಗ್ ನೋವಾಗ್ತಿರೋದು ಏನು ಅಂದ್ರೆ, ನಾನು ಎತ್ಕೊಂಡ್ರೆ ಮಗುಗ್ ತೊಂದರೆ ಆಗುತ್ತೆ ಅಂದ್ರಲ್ಲ, ಅದ ತಡ್ಕೊಳಕ್ ಆಗ್ತಿಲ್ಲ ಶರತ್. ಶರತ್, ಅಂತ ಕೆಟ್ಟ ಮನ್ಸ ನಂದು. ಹಾಗೆ ಮಾತಾಡೋ ಮನ್ಸು ಕೆಟ್ಟದು. ನೀನ್ ಯಾಕೆ ಅಂಥವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ಯಾ? ಮರ್ತ್ ಬಿಡು. ಶರತ್, ನನ್ನಿಂದನೇ ಶರತ್ ಇಷ್ಟೆಲ್ಲ ಆಗ್ತಿರೋದು. ಇದಕ್ಕೆ ಅಲ್ಲೇ ಆ ಅಜ್ಜಿಗೆ ಉತ್ತರ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದು. ನೀನೇ ನನ್ನ ತಡೆದ್ಬಿಟ್ಟೆ. ನಿನ್ನಂತ ಒಳ್ಳೆ ಮನ್ಸಿರೋಳಿಗೆ ಬಂಜೆ ಅಂತಂದ್ರಲ್ಲ, ಅವ್ರ ಮನ್ಸು ಬರಡು ಬಿದ್ದಿದೆ. ದಯವಿಟ್ಟು ಅಳ್ಬೇಡ ಪ್ರಕೃತಿ, ನನ್ನ ಕೈನಲ್ಲಿ ನೋಡೋದಿಕ್ಕಾಗಲ್ಲ. ಆ ಅಜ್ಜಿ ಮಾತನ್ನ ಮನ್ಸಲ್ಲಿ ಇಟ್ಕೊಂಡು ನನ್ನಿಂದಾನೇ ಮಗುಗೆ ತೊಂದರೆ ಆಯ್ತು, ತೊಂದರೆ ಆಗುತ್ತೆ ಅಂತ ನೊಂದ್ಕೊಂಡು ಶರತ್, ಶರತ್ತೇ ಹೇಳ್ತಿರೋದು. ಇಲ್ಲೇನೇ ಆದ್ರೂ ನನ್ನಿಂದನೇ ಆಯ್ತು, ನಾನು ಮಗುನ್ ಮುಟ್ಬಾರ್ದಾಗಿತ್ತು, ನಾನು ಬಂಜೆ ಅಂತ ಏನಾದ್ರೂ ಅನ್ಕೊಂಡು ನೀನು ಕೊರಗ್ತಾ ಇದ್ರೆ ನಾನು ಸಹಿಸೋದಿಲ್ಲ. ನೀನೇನಾದ್ರೂ ಕೊರಗಿದ್ರೆ ನನ್ನ ಮೇಲೆ ಆಣೆ. ಹಾಗೆ ನೋಡಕ್ ಹೋದ್ರೆ ಮಗು ಆಗದೆ ಇರೋದಕ್ಕೆ ಹೆಣ್ಮಕ್ಳು ಮಾತ್ರ ಕಾರಣ ಅಲ್ಲ, ಅವಳ ಗಂಡನೂ ಕಾರಣ ಆಗಿರ್ತಾನೆ. ಅದನ್ನ ತಿಳ್ಕೊಳ್ದೆ ಹೆಣ್ಮಕ್ಳನ್ನ ಮಾತ್ರ ಬಂಜೆ ಬಂಜೆ ಅಂತಾರಲ್ಲ, ಇವರೆಲ್ಲ ಮನುಷ್ಯರ? ಪ್ಲೀಸ್ ಸಮಾಧಾನ ಮಾಡ್ಕೋ ಪ್ರಕೃತಿ. ನಿನ್ನನ್ನು ಈ ರೀತಿ ನೋಡೋದಕ್ಕೆ ನಂಗೆ ತುಂಬಾ ಸಂಕಟ ಆಗ್ತಿದೆ. ಯಾರು ಪ್ರಕೃತಿನ ಬಂಜೆ ಎಂದಿದ್ದು? ಅಲ್ಲ, ಅದು ಯಾರು ಇಲ್ಲ. ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ಹೇಳಿದ್ನಲ್ಲ ಸಿಂಧು, ಏನು ಇಲ್ಲ ಅಂತ. ಆಕ್ಚುಲಿ ನಮ್ಮೂರಲ್ಲಿ ನಾನು ಈ ಥರ ಫಂಕ್ಷನಿಗೆ ಹೋದ್ರೆ ನನಗೆ ಮಕ್ಕಳಾಗಿಲ್ಲ ಬಂಜೆ ಅಂತ ಹಂಗಸ್ತಿದ್ರು.